ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ವೃಷಭ ರಾಶಿಯ ಬಗ್ಗೆ ಆಗಿದ್ದು, ಯಾರದೆಲ್ಲ ಹೆಸರು ಕೃತಿಕಾ ನಕ್ಷತ್ರ ಇ ಉ ಎ 1 2 3ನೇ ಪಾದ, ರೋಹಿಣಿ ನಕ್ಷತ್ರ ಓ ವ ವಿ ಉ 1 2 3 4ನೇ ಪಾದ ಹಾಗೂ ಮೃಗಶಿರ ನಕ್ಷತ್ರ ವೇ ಓ 1 ಮತ್ತು 2ನೇ ಪಾದದಲ್ಲಿ ಇರುತ್ತೋ ಅವರೆಲ್ಲ ವೃಷಭ ರಾಶಿಯವರಾಗಿರ್ತಾರೆ. ಈ ವೃಷಭ ರಾಶಿ ಭೂತತ್ವ ರಾಶಿ, ಸ್ತ್ರೀ ರಾಶಿ ಹಾಗೂ ಸ್ಥಿರ ರಾಶಿಯಾಗಿದ್ದು, ಶುಕ್ರ ಗ್ರಹ ಇದರ ಅಧಿಪತಿ ಹಾಗೂ ಚಂದ್ರಗ್ರಹಕ್ಕೆ ಈ ರಾಶಿ ಉಚ್ಚ ಸ್ಥಾನವಾಗಿದೆ. ಹಾಗಾಗಿಯೇ ಈ ರಾಶಿಯ ಜನರು ಅತಿ ಹೆಚ್ಚಿನ ಸೌಂದರ್ಯವುಳ್ಳವರಾಗಿರ್ತಾರೆ, ನೋಡೋಕ್ಕೆ ತುಂಬ ಆಕರ್ಷಕರಾಗಿ ಕಾಣಿಸ್ತಾರೆ. ಇದು ಚಂದ್ರನ ಉಚ್ಚ ಸ್ಥಾನ ಆಗಿರೋದ್ರಿಂದಾಗಿ ಈ ವೃಷಭ ರಾಶಿಯವರಿಗೆ ಹೆಚ್ಚಿನ ತಾಳ್ಮೆ ಇರುತ್ತೆ. ಈ ಚಂದ್ರ ತಾಯಿಯನ್ನು ಪ್ರತಿನಿಧಿಸೋದ್ರಿಂದಾಗಿ ಒಬ್ಬ ತಾಯಿ ಹೇಗೆ ತನ್ನ ಮಕ್ಕಳು ಎಷ್ಟೇ ತೊಂದರೆ ಕೊಟ್ಟರೂ ಸಹ ಅದನ್ನು ಸಹಿಸಿಕೊಂಡು ತಾಳ್ಮೆಯಿಂದ ನಿಭಾಯಿಸ್ತಾರೋ, ಹಾಗೆಯೇ ಈ ರಾಶಿಯವರು ಎಲ್ಲ ಸನ್ನಿವೇಶಗಳನ್ನು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ತಾರೆ. ಜೊತೆಗೆ ತನ್ನ ಕುಟುಂಬದ ಮೇಲೆ ಅತಿ ಹೆಚ್ಚಿನ ಪ್ರೀತಿ ಕಾಳಜಿಯನ್ನು ತೋರಿಸ್ತಾರೆ. ಇವರಿಗೆ ತನ್ನ ಮಕ್ಕಳೇ ತನ್ನ ಪ್ರಪಂಚ ಆಗಿರ್ತಾರೆ. ಜೀವನದಲ್ಲಿ ಏನೇ ಇದ್ರೂ ಮೊದಲ ಪ್ರಾಮುಖ್ಯತೆಯನ್ನು ಇವರು ತನ್ನ ಕುಟುಂಬಕ್ಕೇ ಕೊಡ್ತಾರೆ. ಇವರು ಎಷ್ಟು ತಾಳ್ಮೆಯಿಂದ ಇರ್ತಾರೋ ಹಾಗೆಯೇ ಇವ್ರಿಗೆ ಏನಾದರೂ ಕೋಪ ಬಂತಂತ ಹೇಳಿದ್ರೆ ಗೂಳಿಯಂತೆ ವರ್ತಿಸ್ತಾರೆ. ಒಂದು ಎತ್ತು ಯಾವ ರೀತಿ ಬಿಹೇವ್ ಮಾಡುತ್ತೆ ಕೋಪಗೊಂಡಾಗ ಅಂತ ನೋಡಿರ್ತೀವಲ್ಲ, ಅದೇ ರೀತಿ ಇವರು ಕೋಪ ಬಂದರೆ ಬಿಹೇವ್ ಮಾಡ್ತಾರೆ. ಇವರು ಅಲಂಕಾರ ಪ್ರಿಯರು. ಜೊತೆಗೆ ಸ್ವಾಭಾವಿಕ ರಾಶಿ ಚಕ್ರದಲ್ಲಿ ವೃಷಭ ರಾಶಿ ಅಂತಕ್ಕಂಥದ್ದು 2ನೇ ರಾಶಿ ಆಗಿರೋದ್ರಿಂದಾಗಿ ಇವರು ಉತ್ತಮ ಮಾತುಗಾರರಾಗಿರ್ತಾರೆ. ಎದುರಿಗಿರುವ ವ್ಯಕ್ತಿ ಇವ್ರನ್ನ ಮಾತಿಗೆ ಬೇಗ ಅಟ್ರಾಕ್ಟ್ ಆಗಬೇಕು, ಆ ರೀತಿ ಇವರು ಮಾತನಾಡ್ತಕ್ಕಂತಹ ಒಂದು ಕಲೆಯನ್ನು ಹೊಂದಿರ್ತಾರೆ. ಈ ವೃಷಭ ರಾಶಿಯವ್ರಿಗೆ ಹಣದ ವ್ಯಾಮೋಹ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಜೊತೆಗೆ ಇವರು ಸ್ವಲ್ಪ ಹಠಮಾರಿಗಳು ಸಹ ಆಗಿರ್ತಾರೆ. ಈ ವೃಷಭ ರಾಶಿ ಶುಕ್ರನ ಸ್ವಕ್ಷೇತ್ರ ಹಾಗೂ ಚಂದ್ರನ ಉಚ್ಚ ಕ್ಷೇತ್ರ, ಜೊತೆಗೆ ಸ್ತ್ರೀ ರಾಶಿಯೂ ಸಹ ಆಗಿರೋದ್ರಿಂದಾಗಿ ಒಬ್ಬ ಸ್ತ್ರೀ ಹೇಗೆ ತನ್ನ ಕುಟುಂಬದವರೆಲ್ಲ ತನ್ನ ಮಾತನ್ನು ಕೇಳಬೇಕು, ನಾನು ಅವ್ರ ಒಳಿತಿಗಾಗಿಯೇ ಎಲ್ಲನೂ ಹೇಳೋದು ಅಂತ ಹೇಳಿ ಹೇಗೆ ಬಯಸ್ತಾರೋ, ಹಾಗೆಯೇ ಈ ರಾಶಿಯವರು ಸಹ ತನ್ನ ಸುತ್ತ ಇರುವವರೆಲ್ಲ ತನ್ನ ಮಾತನ್ನು ಕೇಳಬೇಕು ಎಂತಕ್ಕಂತಹ ಒಂದು ಅಧಿಕಾರ ಭಾವನೆಯನ್ನು ಹೊಂದಿರ್ತಾರೆ. ಜೊತೆಗೆ ಅಧಿಕಾರ ನಡೆಸುವ ಸಾಮರ್ಥ್ಯವನ್ನು ಸಹ ಇವರು ಹೊಂದಿರ್ತಾರೆ. ಜೊತೆಗೆ ನಾನು ಎಂತಕ್ಕಂಥ ಒಂದು ಭಾವನೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ವೃಷಭ ರಾಶಿಯವ್ರಿಗೆ. ಇವರು ಏನೇ ಒಂದು ಕೆಲಸವನ್ನು ಮಾಡಬೇಕಂದ್ರೂ ಹೇಗಂದರೆ ಹಾಗೆ ಮಾಡೋದಿಲ್ಲ, ಅದಕ್ಕೆ ತಕ್ಕಂತೆ ಆಲೋಚಿಸಿ ಅದಕ್ಕೆ ಸೂಕ್ತ ಒಂದು ಪ್ಲಾನಿಂಗನ್ನು ಮಾಡಿ ಆ ಕೆಲಸವನ್ನು ಮುಂದುವರಿಸ್ತಾರೆ. ಈ ರಾಶಿಯವರು ಸಂಗೀತ, ನೃತ್ಯ, ಕಲೆಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರ್ತಾರೆ. ಇನ್ನು ಈ ವೃಷಭ ರಾಶಿಯವರಿಗೆ ಸರಿ ಹೊಂದತಕ್ಕಂತಹ ಉದ್ಯೋಗಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಬ್ಯಾಂಕಿಂಗ್, ಕೃಷಿ, ರಿಯಲ್ ಎಸ್ಟೇಟು ಮತ್ತು ಕಲೆಗೆ ಸಂಬಂಧಿಸ್ತಕ್ಕಂತಹ ಕೆಲಸಗಳು, ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟು ನಂತಹ ಉದ್ಯೋಗಗಳಲ್ಲಿ ಇವರು ಅಭಿವೃದ್ಧಿಯನ್ನು ಕಾಣಬಹುದು.